ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಮಹಾಲಕ್ಷ್ಮಿ. ಇವತ್ತಿನ ಟಾಪಿಕ್ STLC. ಓಕೆ, STLC ಬಗ್ಗೆ ನೋಡೋಣ. ವಾಟ್ ಈಸ್ STLC? STLC ಸ್ಟ್ಯಾಂಡ್ಸ್ ಫಾರ್ ಸಾಫ್ಟ್ವೇರ್ ಟೆಸ್ಟಿಂಗ್ ಲೈಫ್ ಸೈಕಲ್. ಇದರಲ್ಲಿ ಬರುವಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸಸ್ಸನ್ನು ನೋಡೋಣ. ಆ ಫೇಸಸಲ್ಲಿ ವಾಟ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಆರ್ ಕಂಡಕ್ಟೆಡ್, ಮತ್ತು ಅದರ ಡೆಲಿವರೇಬಲ್ಸ್ ಏನಿರುತ್ತೆ ಅಂತೆಲ್ಲ ನಾವಿವತ್ತು ನೋಡೋಣ. ಓಕೆ, ಸೊ STLC ಅಂದರೆ ಏನು? ದಿಸ್ ಇಸ್ ನಥಿಂಗ್ ಬಟ್ ಸಾಫ್ಟ್ವೇರ್ ಟೆಸ್ಟ್ ಲೈಫ್ ಸೈಕಲ್. ಸೊ ಇದರಲ್ಲಿ ನಮಗೆ ಸ್ಪೆಸಿಫಿಕ್ ಸೆಟ್ ಆಫ್ ಆ್ಯಕ್ಟಿವಿಟೀಸ್ ಇರುತ್ತೆ ಟೆಸ್ಟಿಂಗ್ ಪ್ರಾಸೆಸ್ಸಲ್ಲಿ ಕಂಡಕ್ಟ್ ಮಾಡೋಕ್ಕೆ. So STLC is a sequence of specific activities conducted during the testing process to ensure software quality goals are met. Okay. ಓಕೆ, ಸೊ STLCಯಲ್ಲಿ ಬರುವಂಥ ಫೇಸಸ್ಗಳು: ರಿಕ್ವೈರ್ಮೆಂಟ್ ಅನಾಲಿಸಿಸ್, ಟೆಸ್ಟ್ ಪ್ಲಾನಿಂಗ್, ಟೆಸ್ಟ್ ಕೇಸ್ ಡೆವಲಪ್ಮೆಂಟ್, ಟೆಸ್ಟ್ ಎನ್ವಿರಾನ್ಮೆಂಟ್ ಸೆಟಪ್, ಟೆಸ್ಟ್ ಎಕ್ಸಿಕ್ಯೂಷನ್ ಆ್ಯಂಡ್ ಟೆಸ್ಟ್ ಕ್ಲೋಷರ್. Okay, these are all the stages which comes under STLC. Okay, first we'll look into requirement analysis. Okay, ಸೊ ಈ STLCಯಲ್ಲಿ ಬರುವಂಥ ಎಲ್ಲ ಫೇಸಸ್ಗಳಿಗೂ ಒಂದು ಎಂಟ್ರಿ ಮತ್ತು ಎಕ್ಸಿಟ್ ಕ್ರೈಟೇರಿಯಾ ಇರುತ್ತೆ, ಮತ್ತು ಆ್ಯಕ್ಟಿವಿಟೀಸ್ ಇನ್ವಾಲ್ಡ್ ಇನ್ ಇಟ್, ಮತ್ತು ಅದರದ ಡೆಲಿವರೇಬಲ್ಸ್ ಯಾವ್ಯಾವು ಅಂತ ನೋಡ್ತೇವೆ. ಎಂಟ್ರಿ ಮತ್ತು ಎಕ್ಸಿಟ್ ಕ್ರೈಟೇರಿಯಾ ಅಂದರೆ ಏನು? ಎಂಟ್ರಿ ಕ್ರೈಟೇರಿಯಾ ಅಂದರೆ ಬಿಫೋರ್ ಸ್ಟಾರ್ಟಿಂಗ್ ದ ವರ್ಕ್ ವಿ ಶುಡ್ ಹ್ಯಾವ್ ಸಮ್ ಪ್ರೀರಿಕ್ವಿಸಿಟ್ ಐಟಮ್ಸ್ ಅಲ್ವಾ. ಸೊ ಅದಕ್ಕೆ ನಾವು ಎಂಟ್ರಿ ಕ್ರೈಟೇರಿಯಾ ಅಂತ ಹೇಳ್ತೀವಿ. ಇನ್ನು ಎಕ್ಸಿಟ್ ಕ್ರೈಟೇರಿಯಾ ಅಂದರೆ ಅದರಲ್ಲಿ ದ ಸೆಟ್ ಆಫ್ ಐಟಮ್ಸ್ ವಿಚ್ ಮಸ್ಟ್ ಬಿ ಕಂಪ್ಲೀಟೆಡ್ ಬಿಫೋರ್ ದ ಟೆಸ್ಟಿಂಗ್ ಕ್ಯಾನ್ ಕನ್ಕ್ಲೂಡೆಡ್. ಓಕೆ, ಇದಕ್ಕೆ ಎಕ್ಸಿಟ್ ಕ್ರೈಟೇರಿಯಾ ಮತ್ತು ಎಂಟ್ರಿ ಕ್ರೈಟೇರಿಯಾ ಅಂತ ಹೇಳ್ತೇವೆ. ಇನ್ನು ರಿಕ್ವೈರ್ಮೆಂಟ್ ಅನಾಲಿಸಿಸ್. ಸೊ ಫಸ್ಟ್ ಒನ್ ಈಸ್ ರಿಕ್ವೈರ್ಮೆಂಟ್ ಅನಾಲಿಸಿಸ್. ರಿಕ್ವೈರ್ಮೆಂಟ್ ಅನಾಲಿಸಿಸಲ್ಲಿ ಏನು ಮಾಡ್ತೇವೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಟೀಮ್ ವಿಲ್ ಸ್ಟಡಿ ದ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್, ಮತ್ತು ಅದು ಬೇಸ್ಡ್ ಆನ್ ದ್ಯಾಟ್ ವಿಲ್ ಡಿಸ್ಕಸ್ ವಿಚ್ ಆ್ಯಂಡ್ ಆಲ್ ರಿಕ್ವೈರ್ಮೆಂಟ್ಸ್ ಆರ್ ಟೆಸ್ಟೇಬಲ್ ಅಂತ ಎಲ್ಲ ಡಿಸೈಡ್ ಮಾಡ್ತೀವಿ. ಓಕೆ, so requirement analysis in which test team studies the requirements from a testing point of view to identify the testable requirements, and team may interact with the various stakeholders to understand the requirements in detail. Okay, it's nothing but testing team ಇರುತ್ತಲ್ಲ, ಸೊ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟನ್ನು ಟೆಸ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ಟಡಿ ಮಾಡಿ, ಮತ್ತು ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದೇ ಕ್ಯಾನ್ ಕಾಂಟ್ಯಾಕ್ಟ್ ದ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಅಥವಾ ಡೆವಲಪ್ಮೆಂಟ್ ಟೀಮನ್ನು ಕೂಡ ಅಪ್ರೋಚ್ ಮಾಡ್ಬೋದು ಟು ಗೆಟ್ ಇಟ್ ಕ್ಲಿಯರ್. ಸೊ ಇನ್ನು ಅದರಲ್ಲಿ ಬರುವಂಥ ಆ್ಯಕ್ಟಿವಿಟೀಸ್ ಏನು? ರಿಕ್ವೈರ್ಮೆಂಟ್ ಅನಾಲಿಸಿಸಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂದರೆ ಐಡೆಂಟಿಫೈ ದ ಟೈಪ್ಸ್ ಆಫ್ ಟೆಸ್ಟ್ಸ್ ಟು ಬಿ ಪರ್ಫಾರ್ಮ್ಡ್. ಓಕೆ, ಮತ್ತು ಗ್ಯಾದರ್ ದ ಡೀಟೇಲ್ಸ್ ಅಬೌಟ್ ಟೆಸ್ಟಿಂಗ್ priorities and focus and prepare the requirement traceability matrix. Identify test environment details where testing is
ಸಪೋಸ್ ಟು ಬಿ ಕ್ಯಾರಿಡ್ ಔಟ್, ಮತ್ತು ಆಟೋಮೇಷನ್ ಫೀಸಿಬಿಲಿಟಿ ಅನಾಲಿಸಿಸ್. ಓಕೆ, ಯಾವ ಟೈಪ್ ಆಫ್ ಟೆಸ್ಟಿಂಗನ್ನು ನಾವು ಕಂಡಕ್ಟ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಇನ್ನು RTM ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸನ್ನು ಕೂಡ ಪ್ರಿಪೇರ್ ಮಾಡ್ತೀವಿ ಇದರಲ್ಲಿ. ಮತ್ತು ಟೆಸ್ಟ್ ಎನ್ವಿರಾನ್ಮೆಂಟ್ಗೆ ಬೇಕಾಗಿರುವಂತಹ ಡೀಟೇಲ್ಸನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ನೀವು ಆಟೋಮೇಷನ್ ಫೀಸಿಬಿಲಿಟಿ ಅನಾಲಿಸಿಸ್ ಅದು ನೆಸೆಸಿಟಿ ಇದ್ದರೆ ಮಾತ್ರ ನಾವು ಈ ಆಟೋಮೇಷನ್ ಫೀಸಿಬಿಲಿಟಿ ಅನಾಲಿಸಿಸನ್ನು ಮಾಡ್ತೀವಿ. ಅಂದರೆ ಬೇಸ್ಡ್ ಆನ್ ದ ಪ್ರಾಜೆಕ್ಟ್ ವೆದರ್ ಇಟ್ ಕ್ಯಾನ್ ಬಿ ಆಟೋಮೇಟೆಡ್ ಆರ್ ನಾಟ್ ಅಂತ ಆ ಸ್ಟಡಿ ಕೂಡ ಮಾಡ್ತೀವಿ ಇದರಲ್ಲಿ. ಓಕೆ, ಗೊತ್ತಾಯ್ತಲ್ಲ. ರಿಕ್ವೈರ್ಮೆಂಟ್ ಅನಾಲಿಸಿಸಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂದರೆ ಟೈಪ್ಸ್ ಆಫ್ ಟೆಸ್ಟ್ ಟು ಬಿ ಪರ್ಫಾರ್ಮ್ಡ್, ಮತ್ತು RTM ಪ್ರಿಪರೇಷನ್, ಮತ್ತು ಟೆಸ್ಟ್ ಎನ್ವಿರಾನ್ಮೆಂಟ್ಸ್ಗೆ ಬೇಕಾದಂತಹ ಡೀಟೇಲ್ಸ್ನ ಐಡೆಂಟಿಫೈ ಮಾಡ್ತೀವಿ, ಮತ್ತು ಆಟೋಮೇಷನ್ ಫೀಸಿಬಿಲಿಟಿ. ಸೊ ಇವೆಲ್ಲ ರಿಕ್ವೈರ್ಮೆಂಟ್ ಅನಾಲಿಸಿಸಲ್ಲಿ ಮಾಡುವಂತಹ ಆ್ಯಕ್ಟಿವಿಟೀಸ್ಗಳು. ಇನ್ನು ಇದ್ರ ಡೆಲಿವರೇಬಲ್ಸ್, ಅದೇ ಪ್ರೀವಿಯಸ್ಲಿ ಹೇಳಿದಾಗೆ ಒಂದು ಪರ್ಟಿಕ್ಯುಲರ್ ಈಚ್ ಆ್ಯಂಡ್ ಎವ್ರಿ ಫೇಸಲ್ಲಿ ನಮಗೆ ಎಂಟ್ರಿ ಮತ್ತು ಎಕ್ಸಿಟ್ ಕ್ರೈಟೀರಿಯಾ ಇರುತ್ತೆ. ಹಾಗೆ ಅದೇ ಥರನಾಗಿ ಅದರ ಆ್ಯಕ್ಟಿವಿಟೀಸು ಮತ್ತು ಡೆಲಿವರೇಬಲ್ಸು ಇರುತ್ತೆ. ಓಕೆ, ಸೊ ಇನ್ನು ರಿಕ್ವೈರ್ಮೆಂಟ್ ಅನಾಲಿಸಿಸಲ್ಲಿ ಡೆಲಿವರೇಬಲ್ಸ್ ಯಾವ್ದು ಅಂದರೆ RTM ಈಸ್ ನಥಿಂಗ್ ಬಟ್ ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್. ಓಕೆ, ಇನ್ನು ಆಟೋಮೇಷನ್ ಫೀಸಿಬಿಲಿಟಿ ರಿಪೋರ್ಟ್. ಇಫ್ ಇಟ್ ಇಸ್ ನೆಸೆಸಿಟಿ ಅಂದರೆ ಮಾಡಿದ್ರೆ ಮಾತ್ರ ಅದು ರಿಪೋರ್ಟ್ ಇರುತ್ತೆ, ಅದರ್ವೈಸ್ ನೋ. ಓಕೆ, ಓನ್ಲಿ RTM ಇರುತ್ತೆ. ಸೊ RTM ಈಸ್ ನಥಿಂಗ್ ಬಟ್ ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್. ಇದನ್ನು ನಾವು ಮತ್ತೆ ಮುಂದಿನ ಬರುವಂಥ ಕ್ಲಾಸ್ಗಳಲ್ಲಿ ನೋಡೋಣ. ಓಕೆ, ದಿಸ್ ಇಸ್ ವಾಟ್ ರಿಕ್ವೈರ್ಮೆಂಟ್ ಅನಾಲಿಸಿಸ್. ಸೊ ವಿ ಹ್ಯಾವ್ ಫಿನಿಶ್ಡ್ ದ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಫೇಸ್ ಅಲ್ವಾ. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಟೆಸ್ಟ್ ಪ್ಲ್ಯಾನಿಂಗ್. ಸೊ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಆಯಿತು, ಇನ್ನು ಟೆಸ್ಟ್ ಪ್ಲ್ಯಾನ್ ಮಾಡಬೇಕು. ಟೆಸ್ಟ್ ಪ್ಲ್ಯಾನಿಂಗಲ್ಲಿ ಏನೇನಿರುತ್ತೆ? ಟೆಸ್ಟ್ ಪ್ಲ್ಯಾನಿಂಗ್. So test planning in STLC is a phase in which a senior QA manager determines the test plan strategy along with the efforts and cost estimates for the project. Moreover, the resources, test environment, test limitations, and the testing schedules are also determined. The test plan gets prepared and finalized in the same phase. Okay, ಈ ಫೇಸಲ್ಲಿ ಏನು ಮಾಡ್ತಾರೆ ಅಂದರೆ ಟೆಸ್ಟ್ ಸ್ಟ್ರಾಟಜಿ ಡಿಟರ್ಮೈನ್ ಮಾಡ್ತಾರೆ. ಟೆಸ್ಟ್ ಸ್ಟ್ರಾಟಜಿ ಮತ್ತು ಅದರ ಜೊತೆಗೆ ಎಫರ್ಟ್ ರಿಕ್ವೈರ್ಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್, ಮತ್ತು ಕಾಸ್ಟ್ ಎಸ್ಟಿಮೇಷನ್, ರಿಸೋರ್ಸಸ್ ಎಷ್ಟು ಬೇಕು, ಮತ್ತು ಟೆಸ್ಟ್ ಎನ್ವಿರಾನ್ಮೆಂಟ್ಸ್ ಯಾವ್ದು, ಮತ್ತು ಇನ್ನು ಎವ್ರಿ ಟೆಸ್ಟ್ ವಿಲ್ ಹ್ಯಾವ್ ಲಿಮಿಟೇಷನ್ಸ್ ಅಲ್ವಾ, ಅದ್ರ ಬಗ್ಗೆ ಸ್ಟಡೀಸ್ ಇರುತ್ತೆ. ಮತ್ತು ಟೈಮ್ ಅಂದರೆ ಯಾವ್ಯಾವ ಟೈಪ್ ಆಫ್ ಟೆಸ್ಟ್ ಮತ್ತು ಹೇಗೆ ಎಲ್ಲ ಎಷ್ಟು ಟೈಮಲ್ಲಿ ಮಾಡಬೇಕು ಅಂತ ಇಲ್ಲಿ ಎಸ್ಟಿಮೇಟ್ ಮಾಡ್ತಾರೆ. ಸೊ ಈ ಸ್ಟೇಜಲ್ಲಿ ನಾವು ಟೆಸ್ಟ್ ಪ್ಲ್ಯಾನ್ನ ಪ್ರಿಪೇರ್ ಮಾಡಿ ಮತ್ತು ಇದರಲ್ಲೇ ಫೈನಲೈಸ್ ಮಾಡ್ತೀವಿ. ಸೊ ಇದರಲ್ಲಿ ಬರುವಂಥ ಆ್ಯಕ್ಟಿವಿಟೀಸ್ ಯಾವ್ದು ಅಂದರೆ ಟೆಸ್ಟ್ ಪ್ಲ್ಯಾನ್ ಪ್ರಿಪ್ರೇಷನ್ ಇರುತ್ತೆ, ಮತ್ತು ಟೆಸ್ಟ್ ಟೂಲ್, ಯಾವ ಟೆಸ್ಟಿಂಗ್ ಟೂಲನ್ನು ಯೂಸ್ ಮಾಡಬೇಕು ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ರಾಜೆಕ್ಟ್ಗೆ ಅಂತ, ಮತ್ತು ಟೆಸ್ಟ್ ಎಫರ್ಟ್ ಎಸ್ಟಿಮೇಷನ್ ಇರುತ್ತೆ. ಇನ್ನು ರಿಸೋರ್ಸ್ ಪ್ಲಾನಿಂಗ್ ಆ್ಯಂಡ್ ಡಿಟರ್ಮೈನ್ ದ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸ್. ಈ ರಿಸೋರ್ಸಸ್ ಎಷ್ಟು ಬೇಕು, ಆ್ಯಂಡ್ ಈಗ ಸಮ್ ಪೀಪಲ್ ಹ್ಯಾವ್ ಸೆಲೆಕ್ಟೆಡ್ ಸಮ್ 5 people, ಈಚ್ ಆ್ಯಂಡ್ ಎವ್ರಿ ಒನ್ಸ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಈ ಟೆಸ್ಟ್ ಪ್ಲ್ಯಾನಿಂಗಲ್ಲಿ ನಾವು ಡಿಟರ್ಮೈನ್ ಮಾಡ್ತೀವಿ. ಮತ್ತು ಟ್ರೈನಿಂಗ್ ರಿಕ್ವೈರ್ಮೆಂಟ್, ಈ ಪರ್ಟಿಕ್ಯುಲರ್ ಅಂದರೆ ಆ ಪ್ರಾಜೆಕ್ಟ್ಗೆ ಬೇಕಾದಂಥ ಟ್ರೈನಿಂಗ್ಗಳನ್ನು ಯಾವ್ದಾವ್ದು ಟ್ರೈನಿಂಗ್ ಬೇಕಾಗತ್ತೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಇದರಲ್ಲಿ ಮಾಡಿ ಪ್ರಿಪೇರ್ ಮಾಡಿ ಟೆಸ್ಟ್ ಪ್ಲ್ಯಾನ್ನ ಫೈನಲೈಸ್ ಮಾಡ್ತೀವಿ. ಓಕೆ, ಸೊ ಇನ್ನು ಇದರದ್ದು ಡೆಲಿವರೇಬಲ್ಸ್ ಅಂದರೆ ನಥಿಂಗ್, ಟೆಸ್ಟ್ ಪ್ಲ್ಯಾನ್ ಇರುತ್ತೆ, ಎಫರ್ಟ್ ಎಸ್ಟಿಮೇಷನ್ ಡಾಕ್ಯುಮೆಂಟ್. ಎಫರ್ಟ್ ಅಂದರೆ ಆ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ರಾಜೆಕ್ಟ್ ಟೆಸ್ಟಿಂಗಿಗೆ ಬೇಕಾಗಿರುವಂಥ ಎಫರ್ಟ್ ಎಷ್ಟು ಅಂತ ನಾವು ಇದರಲ್ಲಿ ಎಸ್ಟಿಮೇಟ್ ಮಾಡಿರ್ತೀವಿ. ಓಕೆ, ಟೆಸ್ಟ್ ಪ್ಲ್ಯಾನಿಂಗಲ್ಲಿ ದಿಸ್ ಈಸ್ ಟೆಸ್ಟ್ ಪ್ಲ್ಯಾನಿಂಗ್ ಆಯ್ತಲ್ವಾ. ಸೊ ವಿ ಹ್ಯಾವ್ ಡನ್ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಆಯಿತು, ನೆಕ್ಸ್ಟ್ ಟೆಸ್ಟ್ ಪ್ಲ್ಯಾನಿಂಗ್ ಆಯಿತು. ಅದಾದಮೇಲೆ ಬರುವಂಥದ್ದು ಟೆಸ್ಟ್ ಕೇಸ್ ಡೆವಲಪ್ಮೆಂಟ್. ಟೆಸ್ಟ್ ಕೇಸ್ ಡೆವಲಪ್ಮೆಂಟ್ ಅಂತ ಟೆಸ್ಟ್ ಪ್ಲ್ಯಾನ್ ಆಯ್ತಲ್ವಾ, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ವಿ ಹ್ಯಾವ್ ಡಿಸೈಡೆಡ್ ಅಂದರೆ ಎಷ್ಟೆಲ್ಲ ರಿಸೋರ್ಸಸ್ ಬೇಕು, ಯಾವ ಟೈಪ್ ಅಂತ ಟೆಸ್ಟಿಂಗನ್ನು ಮಾಡಬೇಕು ಅಂತೆಲ್ಲ ಇದರಲ್ಲಿ ನಾವು ಐಡೆಂಟಿಫೈ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಟೆಸ್ಟ್ ಕೇಸ್ ಡೆವಲಪ್ಮೆಂಟ್. ಟೆಸ್ಟ್ ಕೇಸ್ ಡೆವಲಪ್ಮೆಂಟಲ್ಲಿ ಏನು ಮಾಡ್ತೀವಿ, ಇದರಲ್ಲಿ ಟೆಸ್ಟ್ ಕೇಸ್ ಡೆವಲಪ್ಮೆಂಟ್ ಅಂತೀವಿ, ಬಟ್ ಕ್ರಿಯೇಷನ್ ಆಫ್ ದ ಟೆಸ್ಟ್ ಕೇಸಸ್. ಓಕೆ, ಇದರಲ್ಲಿ ಟೆಸ್ಟ್ ಕೇಸನ್ನು ಕ್ರಿಯೇಟ್ ಮಾಡಿ ಅದನ್ನು ವೆರಿಫೈ ಮಾಡಿ ಅದನ್ನು ಫೈನಲೈಸ್ ಮಾಡ್ತೀವಿ. ಓಕೆ, ಟೆಸ್ಟ್ ಕೇಸಸ್ ಆರ್ ಟೆಸ್ಟ್ ಸ್ಕ್ರಿಪ್ಟ್ಸ್. ಓಕೆ, ಮತ್ತು ಇದಕ್ಕೆ ಬೇಕಾಗಿರುವಂತಹ ಟೆಸ್ಟ್ ಡೇಟಾ ಕೂಡ ನಾವು ಐಡೆಂಟಿಫೈ ಮಾಡಿ ಕ್ರಿಯೇಟ್ ಮಾಡ್ತೀವಿ ಬೇಸ್ಡ್ ಆನ್ ದ ಪ್ರೀ ಕಂಡೀಷನ್ಸ್ ವಿಚ್ ಈಸ್ written in the requirement.
ಅನಾಲಿಸಿಸ್. ಓಕೆ, ಇದರಲ್ಲಿ ಬರುವಂಥ ಆ್ಯಕ್ಟಿವಿಟೀಸ್ಗಳಂದರೆ ಯಾವ್ದ್ಯಾವುದು ಅಂದರೆ ಕ್ರಿಯೇಟಿಂಗ್ ದ ಟೆಸ್ಟ್ ಕೇಸಸ್, ಆಟೋಮೇಷನ್ ಇದ್ದರೆ ಆಟೋಮೇಷನ್ ಸ್ಕ್ರಿಪ್ಟ್ಸ್ನು ರೆಡಿ ಮಾಡಬೇಕು, ರಿವ್ಯೂ ಆ್ಯಂಡ್ ಬೇಸ್ ಲೈನ್ ದ ಟೆಸ್ಟ್ ಕೇಸಸ್ ಆ್ಯಂಡ್ ಸ್ಕ್ರಿಪ್ಟ್ಸ್. ಓಕೆ, ಅದನ್ನು ಕ್ರಿಯೇಟ್ ಮಾಡಿರುವಂಥ ಟೆಸ್ಟ್ ಕೇಸಸನ್ನು ರಿವ್ಯೂ ಮಾಡಬೇಕು ಮತ್ತು ಟೆಸ್ಟ್ ಡೇಟಾನ ಕ್ರಿಯೇಟ್ ಮಾಡಬೇಕು. ಓಕೆ, ದೀಸ್ ಆರ್ ದ ಆ್ಯಕ್ಟಿವಿಟೀಸ್ ಟು ಬಿ ಕಂಡಕ್ಟೆಡ್ ಎ ಟೆಸ್ಟ್ ಕೇಸ್ ಡೆವಲಪ್ಮೆಂಟ್ ಫೇಸ್. ಮತ್ತು ಇನ್ನು ಇದರದ್ದು ಡೆಲಿವರೇಬಲ್ಸ್ ಏನೇನು? ಡೆಲಿವರೇಬಲ್ಸ್ ಇಸ್ ನಥಿಂಗ್ ಬಟ್ ಟೆಸ್ಟ್ ಡೇಟಾ ಮತ್ತು ಟೆಸ್ಟ್ ಕೇಸಸ್. ಸೊ ಇದರಲ್ಲಿ ನಾವು ಮಾಡಿರುವಂಥ ಆ್ಯಕ್ಟಿವಿಟೀಸ್ ಏನಿದೆ ಅದೇ ನಮಗೆ ಫೈನಲ್ ರಿಪೋರ್ಟಲ್ಲಿ ಸಿಗುತ್ತೆ, ಡೆಲಿವರೇಬಲ್ಸ್ ಆ್ಯಸ್ ಎ ಡೆಲಿವರೇಬಲ್ಸ್. ಸೊ ಗೊತ್ತಾಯ್ತಲ್ಲ, ಟೆಸ್ಟ್ ಕೇಸ್ ಡೆವಲಪ್ಮೆಂಟಲ್ಲಿ ಏನು ಮಾಡ್ತೀವಿ, ಟೆಸ್ಟ್ ಕೇಸಸ್ನ ಕ್ರಿಯೇಟ್ ಮಾಡ್ತೀವಿ, ಆಟೋಮೇಷನ್ ಇದ್ದು ಆಟೋಮೇಷನ್ ಸ್ಕ್ರಿಪ್ಟ್ಸ್ನ ರೆಡಿ ಮಾಡ್ತೀವಿ, ಮತ್ತು ಅದಕ್ಕೆ ಟೆಸ್ಟಿಂಗ್ಗೆ ಬೇಕಾಗಿರುವಂಥ ಟೆಸ್ಟ್ ಡೇಟಾವನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಓಕೆ, so we have done with the requirement analysis is done, test planning is done, test case development is done. ಸೊ ಟೆಸ್ಟ್ ಕೇಸಸ್ ಎಲ್ಲ ಪ್ರಿಪೇರ್ ಆಯಿತು. ಇನ್ನು ನಮಗೆ ಬೇಕಾಗಿರೋದು ನಾವು ಯಾವುದರಲ್ಲಿ ಹೇಗೆ ಟೆಸ್ಟ್ ಮಾಡಬೇಕು, ಯಾವ ಆ್ಯಪ್ಲಿಕೇಶನಲ್ಲಿ ಅದು ಅದನ್ನೆಲ್ಲ ಹೇಗೆ ಸೆಟಪ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಟೆಸ್ಟ್ ಎನ್ವಿರಾನ್ಮೆಂಟ್ ಸೆಟಪ್ಪಲ್ಲಿ. ಓಕೆ, ಓಕೆ, ಟೆಸ್ಟ್ ಎನ್ವಿರಾನ್ಮೆಂಟ್ ಸೆಟಪ್. ಇದರಲ್ಲಿ ಬೇಸಿಕಲಿ ಏನಿರುತ್ತೆ, ಎನ್ವಿರಾನ್ಮೆಂಟ್ ಅಂದರೆ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ಯಾವ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಕಂಡೀಷನ್ಸಲ್ಲಿ ನಾವು ಅದನ್ನು ರನ್ ಮಾಡ್ಬೋದು, ಅದಂದರೆ ಅದನ್ನು ಲಾಂಚ್ ಮಾಡ್ಬೋದು ಅಂತೆಲ್ಲ ನಾವು ಐಡೆಂಟಿಫೈ ಮಾಡಿ ವಿಲ್ ಸೆಟಪ್ ದಟ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಫಾರ್ ದ ಅಪ್ಲಿಕೇಶನ್. Okay, in this phase, hardware and software conditions are decided under which the work product is tested. ಓಕೆ, ಅದಕ್ಕೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಬೇಕಾಗಿರುವಂಥ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಕಂಡೀಷನ್ಸ್ನ ಡಿಸೈಡ್ ಮಾಡ್ತೀವಿ. ಓಕೆ, ಇಟ್ ಕ್ಯಾನ್ ಬಿ ಡನ್ ಇನ್ ಪ್ಯಾರಲಲ್ ವಿತ್ ದ ಟೆಸ್ಟ್ ಕೇಸ್ ಡೆವಲಪ್ಮೆಂಟ್. Okay. Okay, sorry. Okay, testing is required to do smoke testing for the given test environment by the development team. Okay, once ಎಲ್ಲ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಕಂಡೀಷನ್ಸ್ ಎಲ್ಲ ಫೈನಲೈಸ್ ಆಗಿ ಎನ್ವಿರಾನ್ಮೆಂಟ್ ಸೆಟಪ್ ಆದರೆ ನಾವು ಫಸ್ಟ್ ಥಿಂಗ್ ಮಾಡೋದೇನೆಂದರೆ ಸ್ಮೋಕ್ ಟೆಸ್ಟಿಂಗ್ ಮಾಡ್ತೀವಿ, ಜಸ್ಟ್ ಟು ವೆರಿಫೈ ವೆದರ್ ದಿಸ್ ಪರ್ಟಿಕ್ಯುಲರ್ ಬಿಲ್ಡ್ ಈಸ್ ರೆಡಿ ಫಾರ್ ದ ಫರ್ದರ್ ಟೆಸ್ಟಿಂಗ್ ಆರ್ ನಾಟ್ ಅಂತ. ಸೊ ಫರ್ದರ್ ಟೆಸ್ಟಿಂಗ್ ಮಾಡೋಕ್ಕೆ ಅದು ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡಿ ನೋಡೋದಕ್ಕೆ ನಾವು ಸ್ಮೋಕ್ ಟೆಸ್ಟಿಂಗನ್ನು ಮಾಡ್ತೇವೆ. ಸೊ ಇದರ ಡೆಲಿವರೇಬಲ್ಸ್ ಏನಿರುತ್ತೆ, ಸೊ ಆ್ಯಕ್ಟಿವಿಟೀಸ್ ಅಂದರೆ
Understanding the required architecture, environment setup, and prepare the hardware and software environment requirement list for the test environment. ಸೊ ಅದಕ್ಕೆ ಬೇಕಾಗಿರುವಂಥ ಹಾರ್ಡ್ವೇರ್ ಸಾಫ್ಟ್ವೇರನ್ನು ರಿಕ್ವೈರ್ಮೆಂಟ್ಸನ್ನ ನಾವು ಫೈನಲೈಸ್ ಮಾಡ್ತೀವಿ ಇದರಲ್ಲಿ ಮಾಡಿ. ಸೊ ಟೆಸ್ಟ್ ಎನ್ವಿರಾನ್ಮೆಂಟ್ ಸೆಟಪ್ ಮಾಡ್ತೀವಿ. ಟೆಸ್ಟ್ ಡೇಟಾ ಅಂತೂ ಪ್ರೀವಿಯಸ್ ಫೇಸಲ್ಲಿ ನಾವು ಟೆಸ್ಟ್ ಡೇಟಾ ಆಲ್ರೆಡಿ ಪ್ರಿಪೇರ್ ಮಾಡಿರ್ತೀವಿ. ಸೊ ಬೇಸ್ಡ್ ಆನ್ ದ್ಯಾಟ್ ನಾವು ಸ್ಮೋಕ್ ಟೆಸ್ಟಿಂಗನ್ನು ಕಂಡಕ್ಟ್ ಮಾಡ್ತೀವಿ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಬಿಲ್ಡ್. ಸೊ ಇದರದ್ದು ಡೆಲಿವರೇಬಲ್ಸ್ ಅಂದರೆ ಎನ್ವಿರಾನ್ಮೆಂಟ್ ರೆಡಿ ವಿತ್ ದ ಟೆಸ್ಟ್ ಡೇಟಾ ಸೆಟ್, ಓಕೆ, ಮತ್ತು ಸ್ಮೋಕ್ ಟೆಸ್ಟ್ ರಿಸಲ್ಟ್ಸ್ ಏನಿದೆ ಅಂತ ನೋಡ್ತೀವಿ. ಬೇಸ್ಡ್ ಆನ್ ದ ಸ್ಮೋಕ್ ಟೆಸ್ಟ್ ರಿಸಲ್ಟ್ಸ್ ವಿಲ್ ಡಿಸೈಡ್ ವೆದರ್ ಟು ಕಂಟಿನ್ಯೂ ವಿತ್ ದ ಅದು ಟೆಸ್ಟಿಂಗ್ಗೆ ಫೀಸಿಬಲ್ ಇದೆಯಾ ಇಲ್ಲೋ ಅಂತ ಗೊತ್ತಾಗುತ್ತೆ ಬೇಸ್ಡ್ ಆನ್ ದ ಸ್ಮೋಕ್ ಟೆಸ್ಟ್ ರಿಸಲ್ಟ್ಸ್. ಓಕೆ, ಇನ್ನು ನೆಕ್ಸ್ಟ್ ಫೇಸು. ಸೊ we're done with requirement analysis ಆಯಿತು, ಟೆಸ್ಟ್ ಪ್ಲಾನಿಂಗ್, ಟೆಸ್ಟ್ ಕೇಸ್ ಡೆವಲಪ್ಮೆಂಟ್, ಟೆಸ್ಟ್ ಎನ್ವಿರಾನ್ಮೆಂಟ್ ಕೂಡ ಸೆಟಪ್ ಆಯಿತು. ಸೊ ವಿ ಹ್ಯಾವ್ ಎವ್ರಿಥಿಂಗ್ ಇನ್ ಅವರ್ ಹ್ಯಾಂಡ್ ಅಲ್ವಾ. ಸೊ ಎನ್ವಿರಾನ್ಮೆಂಟ್ ರೆಡಿ ಇದೆ, ಟೆಸ್ಟ್ ಕೇಸಸ್ ರೆಡಿ ಇದೆ ಆಯಿತಾ. ಸೊ ಹಾಗಿದ್ದಾಗ ನಾವೇನು ಮಾಡಬೇಕು, ಟೆಸ್ಟ್ ಕೇಸಸಲ್ಲಿ ನಾವು ಟೆಸ್ಟ್ ಡೇಟಾ ಇದೆ, ಎವ್ರಿಥಿಂಗ್ ಇಸ್ ರೆಡಿ. ಸೊ ನಾವಾಗ ಟೆಸ್ಟ್ ಎಕ್ಸಿಕ್ಯೂಷನ್ ಫೇಸ್ಗೆ ಹೋಗ್ತೀವಿ. ಓಕೆ, ಟೆಸ್ಟ್ ಎಕ್ಸಿಕ್ಯೂಷನಲ್ಲಿ ಏನು ಮಾಡ್ತೀವಿ, ಟೆಸ್ಟಿಂಗ್ ಆಫ್ ದ ಸಾಫ್ಟ್ವೇರ್ ಬಿಲ್ಡ್ ಈಸ್ ಕ್ಯಾರಿಡ್ ಔಟ್ ಬೇಸ್ಡ್ ಆನ್ ದ ಟೆಸ್ಟ್ ಪ್ಲಾನ್ಸ್ ಆ್ಯಂಡ್ ಟೆಸ್ಟ್ ಕೇಸಸ್ ಪ್ರಿಪೇರ್. ಅದೇ, ಸೊ ಟೆಸ್ಟ್ ಕೇಸಸ್ ಪ್ರಿಪೇರ್ ಮಾಡಿರ್ತಲ್ಲ, ಬೇಸ್ಡ್ ಆನ್ ದ್ಯಾಟ್ ಓನ್ಲಿ ನಾವು ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಪ್ರಾಡಕ್ಟನ್ನು ಟೆಸ್ಟ್ ಮಾಡ್ತೀವಿ. ದ ಎನ್ವಿರಾನ್ಮೆಂಟ್ ವಿಚ್ ವಿ ಹ್ಯಾವ್ ಸೆಟ್ ಅಪ್ ಅಲ್ವಾ. ಸೊ ಆ ಎನ್ವಿರಾನ್ಮೆಂಟಲ್ಲಿ ನಾವು ಟೆಸ್ಟಿಂಗನ್ನು ಮಾಡ್ತೀವಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟು. ಸೊ ದಿಸ್ ಪ್ರಾಸೆಸ್ ಕನ್ಸಿಸ್ಟ್ ಆಫ್ ಟೆಸ್ಟ್ ಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್, ಟೆಸ್ಟ್ ಸ್ಕ್ರಿಪ್ಟ್ ಮೇಂಟೆನೆನ್ಸ್ ಆ್ಯಂಡ್ ಬಗ್ ರಿಪೋರ್ಟಿಂಗ್. ಓಕೆ, ಸೊ ಇದರಲ್ಲಿ ಬರೀ ಎಕ್ಸಿಕ್ಯೂಷನ್ ಮಾತ್ರ ಇರೋದಿಲ್ಲ. ಸೊ ಟೆಸ್ಟ್ ಎಕ್ಸಿಕ್ಯೂಷನ್ ಮಾಡುವಾಗ ನಮಗೆ ಅದರಲ್ಲಿ ಬಗ್ ಕೂಡ ಇರ್ಬೋದು. ಸೊ ಆ ಪರ್ಟಿಕ್ಯುಲರ್ ಬಗ್ನ ರಿಪೋರ್ಟ್ ಮಾಡಬೇಕು, ನಾವು ಡೆವಲಪ್ಮೆಂಟ್ ಟೀಮ್ಗೆ ರಿಪೋರ್ಟ್ ಮಾಡಬೇಕು. ಆಮೇಲೆ ಅದು ಫಿಕ್ಸ್ ಆದರೆ ಅದನ್ನು ಫಿಕ್ಸ್ ಮಾಡಿ ನಾವು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಬೇಕು. ಓಕೆ, ಇದರಲ್ಲಿ ಆ್ಯಕ್ಟಿವಿಟೀಸ್ ಏನೇನು, ಸೊ ಎಕ್ಸಿಕ್ಯೂಟ್ ದ ಟೆಸ್ಟ್ ಕೇಸಸ್ ಆ್ಯಸ್ ಪರ್ ದ ಪ್ಲ್ಯಾನ್, ಮತ್ತು ಡಾಕ್ಯುಮೆಂಟ್ ದ ಟೆಸ್ಟ್ ರಿಸಲ್ಟ್ ಆ್ಯಂಡ್ ಲಾಗ್ ಡಿಫೆಕ್ಟ್ಸ್ ಫಾರ್ ದ ಫೇಲ್ಡ್ ಕೇಸಸ್. ಓಕೆ, ವಿ ಹ್ಯಾವ್ ದ ಡಾಕ್ಯುಮೆಂಟ್ಸ್ ಅಲ್ಲ, ಟೆಸ್ಟ್ ಪ್ಲ್ಯಾನ್ ಎಲ್ಲ ಇದೆ, ಟೆಸ್ಟ್ ಕೇಸಸ್ ಇರುತ್ತೆ. ಆ ಪರ್ಟಿಕ್ಯುಲರ್ ಟೆಸ್ಟ್ ಕೇಸಸ್ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ ಹಾಗೆ ನಾವು ಅದರ ರಿಸಲ್ಟ್ಸ್ ಕೂಡ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಫೇಲ್ಡ್ ಕೇಸಸ್ ಇದ್ದರೆ, ಯಾವುದಾದ್ರೂ ಟೆಸ್ಟ್ ಕೇಸ್ ಫೇಲ್ ಆದರೆ ಇಟ್ಸ್ ನಥಿಂಗ್ ಬಟ್ ವಿ ಹ್ಯಾವ್ ಬಗ್ ದೇರ್. ಸೊ ಆ ಪರ್ಟಿಕ್ಯುಲರ್ ಟೆಸ್ಟ್ ಕೇಸ್ ಅಪೋಸಿಟಲ್ಲಿ ನಾವು ಆ ಪರ್ಟಿಕ್ಯುಲರ್ ಬಗ್ ಇದೆ ಅಂತ ನಾವು ಮೆನ್ಷನ್ ಮಾಡಬೇಕು. ಸೊ ಮ್ಯಾಪ್ ದ ಡಿಫೆಕ್ಟ್ಸ್ ಟು ದ ಟೆಸ್ಟ್ ಕೇಸಸ್ ಇನ್ RTM. ಸೊ ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್ ಇದೆಯಲ್ಲ, ಸೊ ಈ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸಲ್ಲಿ ನಾವು ಟೆಸ್ಟ್ ಕೇಸಸ್ ಮತ್ತು ಡಿಫೆಕ್ಟ್ಸನ್ನು ಮ್ಯಾಪ್ ಮಾಡ್ತೀವಿ. ದೆನ್ ರಿಟೆಸ್ಟ್ ದ ಡಿಫೆಕ್ಟ್ ಫಿಕ್ಸಸ್, ಟ್ರ್ಯಾಕ್ ದ ಡಿಫೆಕ್ಟ್ಸ್ ಟು ಕ್ಲೋಷರ್. ಓಕೆ, ಸೊ ಇಟ್ಸ್ ನಥಿಂಗ್ ಬಟ್ ಫಸ್ಟ್ ಥಿಂಗ್ ವಿ ಸ್ಟಾರ್ಟ್ ವಿತ್ ದ ಟೆಸ್ಟ್ ಎಕ್ಸಿಕ್ಯೂಷನ್ ಆ್ಯಸ್ ಪರ್ ದ ಟೆಸ್ಟ್ ಪ್ಲಾನ್, ಮತ್ತು ಆ ಟೆಸ್ಟ್ ರಿಸಲ್ಟನ್ನು ನಾವು ಅಪ್ಡೇಟ್ ಮಾಡ್ತೀವಿ. ಫೇಲ್ಡ್ ಕೇಸಸ್ಗೆ ಬಗ್ ರಿಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ಬಗ್ ರಿಪೋರ್ಟ್ ಮಾಡಿದ್ಮೇಲೆ ಅದನ್ನು RTM ಅಲ್ಲಿ ಕೂಡ ಮ್ಯಾಪ್ ಮಾಡ್ತೀವಿ ಆ ಪರ್ಟಿಕ್ಯುಲರ್ ಡಿಫೆಕ್ಟನ್ನು. ಈ ಪರ್ಟಿಕ್ಯುಲರ್ ಟೆಸ್ಟ್ ಕೇಸ್ಗೆ ನಮಗೆ ಇಂಥದ್ದೊಂದು ಡಿಫೆಕ್ಟ್ ಇತ್ತು ಅಂತ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ suppose we have some test case number irutte. So just a sample and just scenario. Next test the steps. Expected result, actual result. Okay, so suppose we have a document like this alva. ಈಗ ಸಪೋಸ್ ಈ ಟೆಸ್ಟ್ ಕೇಸಲ್ಲಿ ನಮಗೆ ಒಂದು ಸಿನಾರಿಯೋ ಇದೆ, ಲಾಗಿನ್ ಟು ಅಮೆಝಾನ್ ಅಂತ ಇರುತ್ತೆ. ಹೌದಾ, ಇಟ್ ಜಸ್ಟ್ ಎನ್ ಎಕ್ಸಾಂಪಲ್. ಹೇಗೆ ಅಮೆಝಾನ್, ಆಮೇಲೆ ಮತ್ತು ನೆಕ್ಸ್ಟ್
Click on login, enter username and password. ಅದಾದಮೇಲೆ ಕ್ಲಿಕ್ ಆನ್ ಲಾಗಿನ್ ಬಟನ್ ಅಲ್ವಾ. ಸೊ ಹೀಗೆ ಮಾಡಿದಾಗ ನಮಗೆ ರಿಸಲ್ಟ್ ಏನು ಬರಬೇಕು? ಶುಡ್ ನ್ಯಾವಿಗೇಟ್ ಟು ವಾಟ್? ನ್ಯಾವಿಗೇಟ್ ಟು ಹೋಮ್ ಪೇಜ್ ಅಲ್ವಾ. ಸೊ ದಿಸ್ ಈಸ್ ವಾಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ನಾವು ಟೆಸ್ಟನ್ನು ಕಂಡಕ್ಟ್ ಮಾಡಿದಾಗ ವಿ ಫಾಲೋ ಆಲ್ ದಿ ಸ್ಟೆಪ್ಸ್ ಅಲ್ವಾ. ಸೊ ಇಫ್ ಇಟ್ ಈಸ್ ಮ್ಯಾಚಿಂಗ್ ವಿತ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್, ಅವರ್ ಆ್ಯಕ್ಚುಯಲ್ ರಿಸಲ್ಟ್ ಆಲ್ಸೋ ನ್ಯಾವಿಗೇಟಿಂಗ್ ಟು ದ ಹೋಮ್ ಪೇಜ್, ಆಗ ನಾವು ಅದನ್ನೇ ಬರ್ತೀವಿ ನ್ಯಾವಿಗೇಟೆಡ್ ಆಗಿದೆ ಅಂತ, ನ್ಯಾವಿಗೇಟೆಡ್ ಟು ದ ಹೋಮ್ ಪೇಜ್. ಇದು ಆ್ಯಕ್ಚುಯಲ್ ಮತ್ತು ಎಕ್ಸ್ಪೆಕ್ಟೆಡ್. ಸೊ ದಿಸ್ ಈಸ್ ಪಾಸ್ ಟೆಸ್ಟ್ ಕೇಸ್. ಓಕೆ, ಸ್ಟೇಟಸ್. ಸೊ ದಿಸ್ ಈಸ್ ಜಸ್ಟ್ ಅ ಸ್ಯಾಂಪಲ್ ಐ ಆಮ್ ಶೋಯಿಂಗ್ ಯು. ಸೊ ಹೀಗೆ ಪಾಸ್. ಇನ್ ಕೇಸ್ ಇದು ಫೇಲ್ ಇದ್ದರೆ, ಅದಕ್ಕೇನಾದರೂ ಡಿಫೆಕ್ಟ್ ಇದ್ದರೆ ಆ ಡಿಫೆಕ್ಟ್ ಐ ಡಿನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಫಾರ್ ಆರ್ ರೆಫರೆನ್ಸ್. ಅಂದರೆ ನಾವು RTML ಎಲ್ಲ ಅಪ್ಡೇಟ್ ಮಾಡಬೇಕಲ್ವ. ಸೊ ಹೀಗಾಗಿ ಈ ಥರನಾಗಿ ನಾವು ಟೆಸ್ಟ್ ಕೇಸ್ ಸ್ಕ್ರಿಪ್ಟನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಇನ್ನು ಇದರದ್ದು ರೀಟೆಸ್ಟ್ ಮಾಡ್ತೀವಿ ಮತ್ತು ಡಿಫೆಕ್ಟ್ಸ್ನ ಟ್ರ್ಯಾಕ್ ಮಾಡಿ ಬೇಸ್ಡ್ ಆನ್ ದ ರಿಸಲ್ಟ್ ವಿಲ್ ಕ್ಲೋಸ್ ಇಟ್ ಆರ್ ರೀಟೆಸ್ಟ್ ಆ್ಯಂಡ್ ಅಸೈನ್ ಇಟ್ ಬ್ಯಾಕ್ ಟು ದ ಡೆವಲಪರ್. ಬೇಸ್ಡ್ ಆನ್ ದ ಟೆಸ್ಟಿಂಗ್ ರೀಟೆಸ್ಟ್ ರಿಸಲ್ಟ್ ವಿ ಡಿಸೈಡ್ ಇಟ್ ವೆದರ್ ಟು ಕ್ಲೋಸ್ ಇಟ್ ಆರ್ ನಾಟ್ ಅಂತ. ಓಕೆ, ಇನ್ನು ಇದರದ್ದು ಡೆಲಿವರೇಬಲ್ಸ್ ಅಂತಂದರೆ ಕಂಪ್ಲೀಟೆಡ್ RTM ವಿತ್ ಎಕ್ಸಿಕ್ಯೂಷನ್ ಸ್ಟೇಟಸ್. RTM ಅಲ್ಲಿ ಆ ಪರ್ಟಿಕ್ಯುಲರ್ ಟೆಸ್ಟ್ ಕೇಸಸ್ ಅಥವಾ ರಿಕ್ವೈರ್ಮೆಂಟಲ್ಲಿ ಬರೋದು ಯಾವ್ಯಾವ ಟೆಸ್ಟ್ ಕೇಸಸ್ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಮತ್ತು ಎಷ್ಟು ಅದರದ್ದು ಪಾಸ್ ಫೇಲ್ ಎಷ್ಟಿದೆ ಅಥವಾ ಡಿಫೆಕ್ಟ್ಸ್ ಇದ್ದರೆ ಅದನ್ನೆಲ್ಲ ಅಪ್ಡೇಟ್ ಮಾಡಿರುವಂಥ ಒಂದು RTM. ಮತ್ತು ಇನ್ನೊಂದು ಟೆಸ್ಟ್ ಕೇಸಸ್ ಅಪ್ಡೇಟೆಡ್ ವಿತ್ ದ ರಿಸಲ್ಟ್. ಟೆಸ್ಟ್ ಕೇಸಸ್ ಅಪ್ಡೇಟೆಡ್ ವಿತ್ ದ ರಿಸಲ್ಟ್ ನಾನೀಗ ತೋರಿಸಿದ್ನಲ್ಲ. ಸೊ ಹೀಗೆ ಈ ಟೆಸ್ಟ್ ಕೇಸ್ ಎಕ್ಸೆಲ್ ಇರುತ್ತೆ ಅಲ್ಲ. ಸೊ ಆ ಡಾಕ್ಯುಮೆಂಟಲ್ಲಿ ನಾವು ಹೇಗೆ ಅಪ್ಡೇಟ್ ಮಾಡ್ತೀವಿ ಅಂತ. ಸೊ ಈ ಪರ್ಟಿಕ್ಯುಲರ್ ಎಕ್ಸೆಲ್ ಕೂಡ ನಮಗೆ ಬೇಕು. ಇನ್ನು ಡಿಫೆಕ್ಟ್ ರಿಪೋರ್ಟ್ಸ್ ಕೂಡ ಬೇಕು. ಅಂದರೆ ಎಷ್ಟು ಡಿಫೆಕ್ಟ್ಸು ಆ ಪರ್ಟಿಕ್ಯುಲರ್ ಟೆಸ್ಟಿಂಗಲ್ಲಿ ಹೇಗೆ ಎಷ್ಟೆಲ್ಲ ಬಂದಿದೆ ಅಂತ ಆ ಡಿಫೆಕ್ಟ್ ರಿಪೋರ್ಟ್ ಕೂಡ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ದಿಸ್ ಈಸ್ ಟೆಸ್ಟ್ ಎಕ್ಸಿಕ್ಯೂಷನ್. ಇನ್ನು ಟೆಸ್ಟ್ ಕ್ಲೋಷರ್ ಲಾಸ್ಟ್ ಸ್ಟೆಪ್ ಅಂದರೆ STLC ಅಲ್ಲಿ ಬರುವಂಥ ಲಾಸ್ಟ್ ಸ್ಟೆಪ್ ಅಂದರೆ ಟೆಸ್ಟ್ ಕ್ಲೋಷರ್. ಇದರಲ್ಲಿ ಏನು ಮಾಡ್ತೀವಿ? ಸೊ ವಿ ಹ್ಯಾವ್ ಆಲ್ರೆಡಿ ಡನ್ ಇಟ್. ರಿಕ್ವೈರ್ಮೆಂಟ್ ಅನಾಲಿಸಿಸ್ ಆಯಿತು, ಮತ್ತು ಟೆಸ್ಟ್ ಪ್ಲ್ಯಾನ್ ಕೂಡ ರೆಡಿ ಆಯಿತು, ಟೆಸ್ಟ್ ಕೇಸ್ ಡೆವಲಪ್ಮೆಂಟು, ಎನ್ವಿರಾನ್ಮೆಂಟ್ ಸೆಟಪ್ಪು ಎಲ್ಲ ಆಯ್ತಲ್ಲ. ಸೊ ಇನ್ನು ನೆಕ್ಸ್ಟ್ ಇರೋದು test closure. We have done with all the testing. So this phase involves several activities like test completion reporting, collection of test completion matrices and test results. ಅನ್ನೋದು ಎಲ್ಲ ರಿಪೋರ್ಟ್ಗಳನ್ನು ಕಲೆಕ್ಟ್ ಮಾಡೋದು. ಇದರಲ್ಲಿ ಕಲೆಕ್ಟ್ ಮಾಡಿ ಬೇಸ್ಡ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ರಿಪೋರ್ಟ್ಸ್ ನಾವು ಟೆಸ್ಟ್ ಕ್ಲೋಷರ್ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡ್ತೀವಿ. ಓಕೆ, ಇದರಲ್ಲಿ ಏನೇನಿರುತ್ತೆ ಅಂದರೆ ಆಕ್ಟಿವಿಟೀಸ್ ಏನು? ಇವ್ಯಾಲ್ಯೂಯೇಟ್ ದ ಸೈಕಲ್ ಕಂಪ್ಲೀಷನ್ ಕ್ರೈಟೀರಿಯಾ ಬೇಸ್ಡ್ ಆನ್ ಟೈಮ್, ಟೆಸ್ಟ್ ಕವರೇಜ್, ಕಾಸ್ಟ್, ಸಾಫ್ಟ್ವೇರ್, ಕ್ರಿಟಿಕಲ್ ಬಿಸ್ನೆಸ್ ಆಬ್ಜೆಕ್ಟಿವ್ಸ್, ಕ್ವಾಲಿಟಿ. ಪ್ರಿಪೇರ್ ದ ಟೆಸ್ಟ್ ಮ್ಯಾಟ್ರಿಕ್ಸ್ ಬೇಸ್ಡ್ ಆನ್ ದ ಅಬೌವ್ ಪ್ಯಾರಾಮೀಟರ್ಸ್. ಸೊ ಟೆಸ್ಟ್ ಮ್ಯಾಟ್ರಿಕ್ಸ್ ಕೂಡ ನಾವು ಈ ಅಬೌವ್ ಪ್ಯಾರಾಮೀಟರ್ಸ್ ಮೇಲೆ ಪ್ರಿಪೇರ್ ಮಾಡ್ತೀವಿ. ಡಾಕ್ಯುಮೆಂಟ್ ದ ಲರ್ನಿಂಗ್ ಔಟ್ ಆಫ್ ದ ಪ್ರಾಜೆಕ್ಟ್. ಅಂದರೆ ಏನೇನು ನ್ಯೂ ಫೀಚರ್ಸ್ ಏನೇನೆಲ್ಲ ನಾವು ಕಲ್ತಿರ್ತೀವಿ ಅದನ್ನು ನಾವು ಒಂದು ಡಾಕ್ಯುಮೆಂಟಾಗಿ ರೆಡಿ ಮಾಡ್ತೀವಿ. ಸೊ ಫಾರ್ ಇನ್ ಫ್ಯೂಚರ್ ಇಟ್ ಕ್ಯಾನ್ ಹೆಲ್ಪ್ ಫಾರ್ ಅದರ್ ಟೆಸ್ಟರ್ಸ್ ಅಥವಾ ನಮಗೆ ಯೂಸ್ ಆಗ್ಬೋದು ಅಂತ. ಪ್ರಿಪೇರ್ ದ ಟೆಸ್ಟ್ ಕ್ಲೋಷರ್ ರಿಪೋರ್ಟ್, ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ರಿಪೋರ್ಟಿಂಗ್ ಆಫ್ ದ ಕ್ವಾಲಿಟಿ ಆಫ್ ದ ವರ್ಕ್ ಪ್ರಾಡಕ್ಟ್ ಟು ದ ಕಸ್ಟಮರ್. ಸೊ ಕಸ್ಟಮರ್ಗೆ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು. ಇನ್ನು ಟೆಸ್ಟ್ ರಿಸಲ್ಟ್ ಅನಾಲಿಸಿಸ್ ಟು ಫೈಂಡ್ ದ ಡಿಫೆಕ್ಟ್ ಡಿಸ್ಟ್ರಿಬ್ಯೂಷನ್ ಬೈ ದ ಟೈಪ್ ಆ್ಯಂಡ್ ಸಿವಿಯರಿಟಿ. ಟೆಸ್ಟ್ ರಿಸಲ್ಟ್ ಅದೇ ಡಿಫೆಕ್ಟ್ಸ್ ಇದ್ದರೆ ಅದ್ರ ಮತ್ತು ಟೈಪು ಸಿವಿಯರಿಟಿ ಹೇಗೆ ನಾವೆಲ್ಲ ಮಾಡಿದ್ದೀವಿ ಅಂತ ಅದನ್ನು ಕೂಡ ಒಂದು ರಿಪೋರ್ಟ್ ರೆಡಿ ಮಾಡಬೇಕು. ಸೊ ಇದರ ಡೆಲಿವರೇಬಲ್ಸ್ ಇಸ್ ನಥಿಂಗ್ ಬಟ್ ಟೆಸ್ಟ್ ಕ್ಲೋಷರ್ ರಿಪೋರ್ಟ್. ಇದೆಲ್ಲ ಟೆಸ್ಟ್ ಕ್ಲೋಷರ್ ರಿಪೋರ್ಟಲ್ಲಿ ಇರುತ್ತೆ ಮತ್ತು ಟೆಸ್ಟ್ ಮೆಟ್ರಿಕ್ಸಲ್ಲಿ ಇರುತ್ತೆ. ಓಕೆ, ದಿಸ್ ಇಸ್ ವಾಟ್ ಟೆಸ್ಟ್ ಕ್ಲೋಷರ್ ಫೇಸ್. ಓಕೆ, ಸೊ STLC ಅಂದರೆ ಏನಂತ ಗೊತ್ತಾಯ್ತಲ್ಲ, ಯಾವ್ಯಾವೆಲ್ಲ ಫೇಸಸ್ ಇರುತ್ತೆ ಇದರಲ್ಲಿ, ಮತ್ತು ಹೇಗೆಲ್ಲ ಈಚ್ ಆ್ಯಂಡ್ ಎವ್ರಿ ಫೇಸಲ್ಲಿ ನಾವು ಹೇಗೆ ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡ್ತೀವಿ ಮತ್ತು ಅದರ ಡೆಲಿವರೇಬಲ್ಸ್ ಹೇಗಿರುತ್ತೆ ಅಂತ ಗೊತ್ತಾಯ್ತಲ್ಲ. ದಿಸ್ ಈಸ್ ಆಲ್ ಅಬೌಟ್ STLC. Okay, thank you guys.
ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. Okay, thank you guys.